ತಂಗಿ ಸುಭದ್ರ ಚೆನ್ನಾಗಿ ಕೇಳು ಅಕ್ಕ. ಅದೇ ಸ್ಥಳವಾಗಿ ಅಮ್ಮ ಅಭಿಮನ್ಯನಿಗೂ ನಮ್ಮ ಸೀತೆಗೂ ಬರವಲ್ಲವೇ ಕಾಂತ? ತಂಗಿಯ ಮಾತಿನಂತೆ ಕೊಟ್ಟು ಲಗ್ನವನ್ನು ಮಾಡ ಕಾಂತ ಗುಣವಂತ. ಸತ್ಯಭಾಮ ಶ್ರೀಕೃಷ್ಣನಿಗೆ ಬೇಸರವಾಗುವ ಪ್ರಸಂಗವೇನಿದೆ ಕಾಂತ? ಅವರೇನು ಕಷ್ಟ ನಿಟ್ಟೂರುಗಳ ಅರಿಯದೇ ಚಿಕ್ಕವರಲ್ಲ. ಅವರಿಗೆ ಮೋಸ ಮಾಡುವುದಕ್ಕೆ ನಾವೇನಾದರೂ ಹೀನ ಕಾರ್ಯವು ಮಾಡಿರುವುದೇ ರಮಣೆ ಕಲಕೀರವಾಣೆ. ಸತ್ಯಭಾಮ ಇದು ಅಲ್ಲದೆ ಮತ್ತೆ ಹೇಳಿದ್ರೆ ಕೇಳು. ಅದೇನು ಸ್ಥಳವಾಗಿ ಸದ್ಯಾದ ಸತ್ಯಭಾಮ
ಹೌದೇನು ಸತ್ಯಭಾಮ? ಈ ಲೋಕದಲ್ಲಿ ಶಶಿರೇಖೆ ಮಿಗಿಲೆನಿಸುವಳು. ಅದು ಹೇಗೆಂದರೆ ಅದು ಹೇಗೆ ಸತ್ಯಭಾಮ? ಅಸ್ತಿನಿ, ಪದ್ಮಿನಿ, ಚಿತ್ತಿನಿ, ಶಂಕಿನಿ ಎಂಬ 4 ಜಾತಿ ಸ್ತ್ರೀಯರಲ್ಲಿ ಶಶಿರೇಖೆ ಮಿಗಿಲೆನಿಸುವಳು. ಭಾವಯ್ಯ, ಸತ್ಯಭಾಮ ಇವರಿಬ್ಬರಿಗೆ ಮದುವೆ ಮಾಡಿದರೆ ಕುಂತಕ್ಕೆ ಪರಿಮಳ ಚಿಂತಾಗೋದು. ಭಾವ ಬಲಭದ್ರ ದೇವ. ಅಣ್ಣಯ್ಯ, ತಂಗಿ ಸುಭದ್ರ ಹೇಳದನೆ ಕೇಳು. ಅದೇ ವಿಸ್ತಾರವಾಗಿ ಹೇಳಮ್ಮ. ಸೋದರಿ ಮೇಲೆ ಕರುಣೆಯ ಹಲೋ ಹಲೋ ತಂಗಿ ಒಡ ಹುಟ್ಟಿದವಳ ಸುಭದ್ರ ಹೇಳು. ನನ್ನ ಆಸೆಯನ್ನು ಪೂರೈಸುವುದಕ್ಕೆ ನಿನಗಿಂತಲೂ ನನಗೆ ಅನ್ಯರಾಗಿರುವರು. ಹೌದೇನು ತಂಗಿ? ಅಣ್ಣಯ್ಯ, ತಂಗಿ ಸುಭದ್ರ ತವರ ಮನೆಯ ಹೆಣ್ಣು ಮಗಳು ಹೇಗಾದರೂ ಮಾಡಿ ಸಾಧಿಸಬಹುದೆಂಬ ಭರವಸೆಯಿಂದ ಈ ವಿಷಯವನ್ನು ಇಲ್ಲಿಯವರೆಗೆ ಪ್ರಸ್ತಾವನೆ ಮಾಡಲಿಲ್ಲ. ಆದ್ರಿಂದ ತಂಗಿ ಸುಭದ್ರ ಈಗ ನಿನ್ನ ಮನಸ್ಫೂರ್ತಿಯಾಗಿ ನನ್ನ ಮಗಳಾದ ಅಭಿಮನ್ಯುವಿನಿಗೆ ನಿನ್ನ ಮಗಳಾದ ಶಶಿರೇಖೆಯನ್ನು ಕೊಡುತ್ತೇನೆ ಎಂದು ನಿನಗೆ ವಚನವನ್ನು ಕೊಡು. ಅಣ್ಣ ರಾಜಾತ್ರ ಕನ್ಯಾ. ತಂಗಿ ಸುಭದ್ರ ಈಗ ಮಗಳು ಸಣ್ಣಾಕೆ ಮುಂದೆ ನೋಡಿಕೊಳ್ಳಲು ಸುಮ್ಮನೆ ನಮ್ಮ ಸತ್ಯಭಾಮ. ತಂಗಿ ಓಹೋ ಭಾವಯ್ಯ, ಮಾವ ಸತ್ಯಭಾಮ ನಿನ್ನ ಮಗಳಾದ ಶಶಿರೇಖೆಯನ್ನು ಅಭಿಮಾನಿಗೆ ಕೊಡು ಭಾವಯ್ಯ. ನೋಡಿಕೊಳ್ಳಲು ಸತ್ಯಭಾಮ. ಭಾವಯ್ಯ, ಸತ್ಯಭಾಮ ಹೇಳುವಿನಿ ಕೇಳು. ಅದೇ ವಿಸ್ತಾರವಾಗಿ ಹೇಳು. ಅವಳಿಗೆ ಪರವಾಸ ದೇಶದ ಗಣನೆಸ್ತ ಶ್ರೀಕೇಶವನ. ಭಾವಯ್ಯ, ನನಗೆ ಕೇಳು. ಅವಳಿಗೆ ಪರವಾಸ ದೇಶದ ಗಣನೆಸ್ತ ಶ್ರೀಕೇಶವನ.
ಅಮ್ಮ ಸತಿಯ ಅಮ್ಮ ಸತಿಯಾದ ಸತ್ಯಭಾಮ ಮುಂಚಿತವಾಗಿ ಶ್ರೀಕೃಷ್ಣನ ಹೇಳಿದ ಮಾತು ನನ್ನ ಮನಸ್ಸರೊಳ ನಾಟಿರುವವು. ನೀನು ಸಹ ಇದೇ ರೀತಿ ಕೇಳುತ್ತಿರುವೆಯಾ? ಒಳ್ಳೆಯದಮ್ಮ. ದೈವಾಧೀನಂ ಸರ್ವ ಜಗತ್ತಂ ಅಂದ ಹಾಗೆ ಸರ್ವವು ದೈವ ವೀಣವೇ ಹೊರತು ಮನುಜರ ಯತ್ನವೇನಿದೆ? ಸತ್ಯಭಾಮ, ಇವರಿಬ್ಬರಿಗೆ ವಿವಾಹ ಮಾಡೆಂದು ಕೇಳುತ್ತಿರುವೆಯಲ್ಲ, ಬ್ರಹ್ಮ ಸಂಕಲ್ಪವು ಏನಾದರಿದ್ದರೆ ಬಲ್ಲವರ್ಯಾರು? ಇವರೇನಾದರೂ ಸತಿಪತಿಗಳಾಗವಂತೆ ಆಟದಲ್ಲಿ ಬರ್ತಿದ್ದ ಸಾಧ್ಯವಾದರೆ ತಪ್ಪಿಸುವರ್ಯಾರು? ಇಲ್ಲವಾದರೆ ಮಾಡವರ್ಯಾರು? ನಮ್ಮ ಯತ್ನವು ಏನು ಸಾಲವದಿಲ್ಲಮ್ಮ ಕೃಷ್ಣನ ರಾಣಿ ಪಣವೇಣಿ. ನಾರದ ಕರ್ಕೊಂಬರಪ್ಪ, ನಾರದ ಜಲ್ದಿ ಕರ್ಕೊಂಬರ್ಬೇಕು. ಆಯ್ತಾರಲ್ಲಿ ಅದು ಗ್ರಾಮದ ದುಃಖರಾಮ ತಾಯಿ ಆಸುವರ ಇರಲಿ. ಆ ದುಃಖರಾಮ ಒದ್ದಟ್ಟಿ ಪುರಾಣೋಳ ಒದ್ದಟ್ಟಿ ಮೆರೆಯುವ ದುಃಖರಾಮ ತಾಯಿ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಓಹೋ, ನಮ್ಮ ಆಲೋಚನೆ ಫಲಕಾರಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಓಹೋ ಬನ್ನಿ ಸ್ವಾಮಿ ಬನ್ನಿ. ಓಹೋ ಬ್ರಹ್ಮ ಮಾನಸ ಪುತ್ರರೇ, ಈ ಪೀಠವನ್ನು ಅಲಂಕರಿಸಿದ ಸ್ವಾಮಿ ಸಜ್ಜನ ಪ್ರೇಮಿ. ನಾರದರೆ ಸಿದ್ಧಿಯಸ್ತೋ ಶ್ರೀಕೃಷ್ಣ ಬಲರಾಮರೇ ಸರ್ವರು ಕುಶಲವೇ. ಸ್ವಾಮಿ ನಾರದರೆ, ತಾವುಗಳು ತ್ರಿಲೋಕ ಸಂಚಾರಿಗಳು, ಏನೋ ಅರಿಯದರಂತೆ ಸಾಮಾನ್ಯ ಜನರಂತೆ ಮಾತನಾಡಿ
ಸೈಲಾಸ್ ಕಾರ್ತಿಕ ಮಾಸ ಮದುವೆ ದಾಸಪ್ಪನವರು ಅಹೋ ನಾರದರೇ, ಯಾವ ದೇಶಗಳ ತಿರುಗಿ ಬಂದಿರಿ, ಯಾವ ಲೋಕದಲ್ಲಿ ಏನೇನು ನಡೀತಿರುವುದು ಹೇಳಿರಿ ಸ್ವಾಮಿ. ಸಜ್ಜನ ಪ್ರೇಮೆ ನೀವು ಲಗ್ನದ ಇಶವಾಗಿದ್ದಂತೆ ತೋರುತ್ತದೆ. ಇಷ್ಟಕ್ಕೂ ನೀವು ಯಾರ ಲಗ್ನದ ಇಶವಾಗಿ ಮಾತನಾಡುತ್ತಿರುವರೆ ಸ್ವಲ್ಪ ಎನ್ನ ಕಿವಿಯಲ್ಲಿ ಹೇಳುವಂತನಾಗೋ ಬಲದೇವ ಹೇಗಿಲ್ಲ ಸಂಭವ. ಅಣ್ಣಯ್ಯ ತಂಗಿ ಸುಭದ್ರ, ಚೆನ್ನಾಗಿ ಕೇಳು. ಅದೇನಿರ್ತಾರೋ ಏನಮ್ಮ? ತಂಗಿ ಸುಭದ್ರ, ಕಾಳಿಂಗ ಭೇದನ ಸಮಾನನಾದ ಅಣ್ಣ, ತಂಗಿ ಸುಭದ್ರ, ನೀನು ಪ್ರೀತಿಯಿಂದ ಸಾಕಿ ಸಲಹಿದ ಸೋದರ ಅಳಿಯನ ಮುಖವನ್ನು ನೋಡು. ಹೌದೇನು ತಂಗಿ? ಇವನಿಗೆ ನಿನ್ನ ಹೊರತು ಇನ್ನು ಯಾರು ಇರುವರು? ಹೌದೇನಮ್ಮ ತಂಗಿ ಸುಭದ್ರ? ಬಡವರಿಗೆ ಕನ್ಯೆ ಕೊಡಬಾರದು ಎಂಬ ಯೋಚನೆ ಏನಾದರೂ ಇದ್ದರೆ ಈಗಲೇ ಹೇಳಿಬಿಡು ಅಣ್ಣ. ಸುಗಣ ಲಾವಣ್ಯ ಅಂತ ಮಾತನ್ನ ನಾನು ಹೇಳಲ್ಲಮ್ಮ ತಂಗಿ. ತಂಗಿ ಸುಭದ್ರ, ಸೈಲಾಸ್ ಜಿಲ್ಲಾ ಪತ್ರ ಬರಹಗಾರರಾದ ಹಾಗೂ ಕೊಳಗಲ್ಲು ಬಾಣಾಪುರ ಶಿವರಾಮ ಅವರು ನಾರದರ ಪಾತ್ರ ಮಾಡಿದವರಿಗೆ 100 ರೂಪಾಯಿ ಆರು ಮಾಡಿರ್ತಾರೆ. ತಾವುಗಳು ತ್ರಿಲೋಕ ಸಂಚಾರಿಗಳು, ನಿಮಗೆ ತಿಳಿಯದ ಸಂಗತಿ ಯಾವುದಿರುವುದು? ಆದರೆ ಇಷ್ಟು ರಹಸ್ಯವಾದ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸದೆ ಹೋದರೆ ಆ ವಿಚಾರಗಳು ಯಾರಿಗೂ ಅರ್ಥವಾಗುವುದಿಲ್ಲ. ತಾವುಗಳು ಸುಮ್ಮನೆ ಕೂಡುವ ಸ್ವಾಮಿಗಳಲ್ಲ, ಯಾರಿಂದಲಾದರೂ ತಿಳಿಯುತ್ತೀರಿ. ನಿಮಗೆ ಮಾತಿನ ಕೆಲಸವಾಗಬೇಕು. ಅವರವರಿಗೆ ಸ್ವಲ್ಪ ತಂಟೆ ತಗಾದೆಗಳನ್ನು ನಡೆಸಿದರೆ ನಿಮಗೆ ಸಂತೋಷವಾಗುವುದು. ನಾರದ ಭಾರವಿಂದ ಶಾರದ. ಅಹೋ ಕೃಷ್ಣ ಬಲರಾಮ ದೇವರೇ, ಅಹೋ ಸ್ವಾಮಿ ನಾರದರೇ, ನೀವು ಇರುವರೆ ಆಲೋಚಿಸಿದ ಕಾರ್ಯ ಜರುಗಿಸಬೇಕೆನ್ನುವ ನಮ್ಮ ಅಭಿಪ್ರಾಯಗಳು ತಿಳಿಸಿರಪ್ಪ. ದೇವಕ್ಕೆ ತಿಳಿಯರೆ ಅಹೋ ಸ್ವಾಮಿ ನಾರದರೇ, ಅಹೋ ಬಲದೇವ, ಅಪ್ಪ ಸಾರಥಿ, ಸ್ವಾಮಿ ಈ ಕೃಷ್ಣನಲ್ಲಿ ಮಾತನಾಡುವುದು ಬಹಳ ಕಷ್ಟ. ಭಾರಿ ಕಷ್ಟ ಆಗೈತಪ್ಪ. ಅಪ್ಪ ನನಗೆ ಕೂಡ ಆಟೈತಿಪ್ಪ. ಆ ಕೆಲಸಿದರೆ ಹಲ್ಲುಗಳಲ್ಲೋ ಎಣಿಸವನು. ಇವನ ಶಶಿರೇಖೆಯನ್ನು ಮದುವೆ ಮಾಡುವ ವಿಷಯದಲ್ಲಿ ಹಡಿದಂತೆ ಕಾಣುತ್ತದೆ. ಅಪ್ಪ ಸಾರಥಿ, ಸ್ವಾಮಿ ಮಾತನಾಡಿಸಿ ನೋಡೋಣ. ಎಲ್ಲ ಸಾರಥಿ ಅದು ಜಾಗ್ರತೆ. ಹಾಗೆ ಮಾಡಲಿ ಸ್ವಾಮಿ. ಅಹೋ ಸ್ವಾಮಿ ನಾರದರೇ, ಅಮ್ಮೋ ಬಲದೇವ, ನಮ್ಮ ಬಿನ್ನಪವನ್ನು ಚೆನ್ನಾಗಿ ಲಾಲಿಸಿರಿ. ಚೆನ್ನಾಗಿ ಹೇಳಿ
ನಾರಾಯಣ ನಾರಾಯಣ. ಇದಕ್ಕೆ ನಾನೇನು ಮಾಡಲೆ? ಮುಂದಿನ ಕಾಲ ವರ್ತಮಾನಗಳು ಹೇಗಿರುವವೋ ಏನು ಯಾರು ಬಲ್ಲದು? ನಮ್ಮದೇನು ಜರುಗುತ್ತದೆ? ನೀವೇನಾದರೂ ಹೇಳಿ ಬ್ರಹ್ಮನಂದನ, ಮುಂದಿನ ಭವಿಷ್ಯದಲ್ಲಿ ನೀನೇ ಕದನ. ತಂಗಿಯ ಸುಭದ್ರ, ಅದೇ ಇಷ್ಟವಾಯಿತು. ಅಣ್ಣಯ್ಯ, ತಂಗಿ ಸುಭದ್ರ, ಬರೀ ಮಾತುಗಳಿಂದ ನಾನು ಸಂತೋಷ ಪಡುವವೋ ಅಲ್ಲ. ಇನ್ನೆಂತ ಮಾತು ಹೇಳಬೇಕು ತಂಗಿ? ಅಣ್ಣಯ್ಯ, ಸುಭದ್ರ, ಈ ಮಾತು ನಿನಗೆ ನೆನಪಿರುವುದೋ ಇಲ್ಲವೋ? ಅದೇನು ತಂಗಿ? ಈ ಮಾತು ನಾನು ಹೇಗೆ ನಂಬಲೆ? ಅದೇನು ಹೇಳ ತಂಗಿ? ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡುತ್ತೇನೆಂದು ನೀನು ಮನಸ್ಸಿನಲ್ಲಿ ಇಟ್ಟಿದ್ದೇ ನಿಜವಾದರೆ, ಶ್ರೀಹರಿಯ ಎದುರಲ್ಲಿ ಮತ್ತು ತ್ರಿಲೋಕ ಸಂಚಾರಿಗಳಾದ ನಾರದರ ಸಮ್ಮುಖದಲ್ಲಿ ಎಲ್ಲ ಅಸ್ತಗಳು ನಿನ್ನ ಅಸ್ತಗಳಿಗೆ ಆಣೆ ಭಾಷೆಯನ್ನು ಕೊಡು. ಕರುಣಾ ಸಮುದ್ರ ದೇವ. ದೇವ, ನಾವು ಲೋಕ ಸಂಚಾರಿಗೆ ಹೋಗಲು ನಡೆಯಪ್ಪ ಭಾರತಿ. ನಿನ್ನಿಷ್ಟದಂತಾಗಲಿ ದೇವ. ಹಲೋ, ಶಿರುವಾರು ಕೆಂಚಪ್ಪಂದು ಮೊಬೈಲ್ ಕಾಲ ಐತೆ. ಯಾರನ್ನ ಕಾಲೆಯಿಂದ ತೆಗೆದು ತಂದು ಕೊಡ್ಬೇಕಪ್ಪ. ಶಿರುವಾರು ಕೆಂಚಪ್ಪನ ಮೊಬೈಲ್ ಕಾಲ ಐತೆ. ಸುಭದ್ರ, ಅಭಿಮಾನ ಬಲವಂತ, ಹೇಳುವುದನ್ನು ಕೇಳಮ್ಮ. ಏನು? ಚಿಂತೆ
ತಂಗಿ ಭಾಷೆ ಕೊಡುವೆನೋ ನಾನು ಭಾಷೆ ಕೊಡುವೆನೋ ನಾನು ಭಾಷೆ ಕೊಡುವೆನೋ ಪಾಪನ ಮಗದೇ ಸುವಂತತೆ ಅಮ್ಮ ತಂದೆ ಸುಭದ್ರಾದೇವಿ ಅಣ್ಣನಾದ ಬಲಭದ್ರದೇವ ನಿನ್ನ ಅರಿಕೆ ಇಲ್ಲದೆ ನಿನ್ನ ಸೊಸೆಯಾದ ಸೊಸೆಯು ಎಲ್ಲಿಗೆ ಹೋಗುತ್ತಾಳೆ ನಾನು ಎಷ್ಟು ಹೇಳಿದ ಕಾಲಕ್ಕೂ ನಿನ್ನ ಮನಸ್ಸಿಗೆ ಸಮಾಧಾನ ಹುಟ್ಟದೆ ಹೋಯಿತು ಇನ್ನು ನಿನಗೆ ನಂಬಿಕೆ ಇದ್ದರೆ ಭಾಷ ಕೊಡುವೆನು ಕೈ ಬಿಡಿ ಹಾಗೆ ಹಾಗೆ ಅಣ್ಣಯ್ಯ ಗುರು ಹಿರಿಯರಾಣೆ ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಸಂತೋಷದಿಂದ ನಡೆಯಮ್ಮ ತಂಗಿ ನೀನು ಪಾರ್ಥನ ಅರ್ಧಾಂಗಿ ಹಾಗೆ ಹಾಗೆ ಅಣ್ಣಯ್ಯ ಸಾಕತೆ ನಮ್ಮ ಮಗಳಾದ ಸತಿರೇಖಿ ನಮ್ಮ ರಮಂದಿರದಲ್ಲಿರುವಳು ಜಾಗ್ರತೆಯಿಂದ ಹೋಗಿ ನಿಮ್ಮ ತಂದೆಯಾದ ಬಲಭದ್ರನ ಕರೆವನನ್ನು ಕರೆದುಕೊಂಡು ಬಾ ಸಾರಥಿ ಅತಿ ಜಾಗ್ರತೆ ದಸರೇಖ ಬಾನ ಅಭಿಮನ್ಯು ರೆಡಿ ಶ್ರೀಹರಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸತಿಪತಿ ಅನುಬಂಧವೋ ದೈವ ಸತಿಪತಿ ಅನುಬಂಧವೋ ಪೂರ್ವದ ದೈವದ ಪೂರ್ವದ ದೈವದ ಬಂಧವೋ ಸತಿಪತಿ ಅನುಬಂಧವೋ ದೈವ ಸತಿಪತಿ ಅನುಬಂಧವೋ ತಂಗಿ ಸುಭದ್ರಾ ವಚನ ಪ್ರಮಾಣವ ಮಾಡಿದ ನಿಜವೋ ಅಭಿಮನ್ಯು ರೆಡಿ ಇರಬೇಕು ಅಭಿಮನ್ಯು ವಚನ ಪ್ರಮಾಣವ ಮಾಡಿದ ನಿಜವೋ ವರನ ಕಲ್ಯಾಣ ನಡೆಯುವುದು ದೈವವೋ ವರನ ಕಲ್ಯಾಣವ ಮಾಡಿದ ದೈವವೋ ವರನ ಕಲ್ಯಾಣವ ಮಾಡಿದ ದೈವವೋ ಸೋದರಿ ನಡೆಯಲಿ ಮಂಗಳ ಕಾರ್ಯ ಸೋದರಿ ನಡೆಯಲಿ ಸೋದರಿ ನಡೆಯಲಿ ಮಂಗಳ ಕಾರ್ಯವ ಸತಿಪತಿ ಅನುಬಂಧವೋ ದೈವ ಸತಿಪತಿ ಅನುಬಂಧವೋ ಪೂರ್ವದ ದೈವದ ಋಣಬಂಧವೋ ಪೂರ್ವದ ದೈವದ ಋಣಬಂಧವೋ ಸತಿಪತಿ ಅನುಬಂಧವೋ ದೈವ ಸತಿಪತಿ ಅನುಬಂಧವೋ ದೈವ ಸತಿಪತಿ ಅನುಬಂಧವೋ ತಂಗಿ ಸುಭದ್ರಾ ಅಣ್ಣನಾದ ಬಲಭದ್ರ ಮಾತು ಕೊಟ್ಟಿದ್ದೇ ಮೇಲಾಯಿತು ಇನ್ನು ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೂ ಕೊಟ್ಟ ಮಾತಂತೂ ತಪ್ಪುವಂತಿಲ್ಲ ನೀನಿನ್ನು ನಿಶ್ಚಿಂತೆಯಿಂದ ನಿನ್ನ ಅಂತಃಪುರಕ್ಕೆ ತೆರಳು ತಂಗಿ ಶುಭಾಂಗಿ ಹಾಗೆ ಹೋಗಲಿ ಶ್ರೀಹರಿ ಭಕ್ತೋತ್ತ ಎಲ್ಪಿ ಅಶ್ವತ್ಥಪ್ಪನವರು ಕೃಷ್ಣನ ಪಾತ್ರ ಮಾಡಿದಂತವ್ರಿಗೆ 200 ರೂಪಾಯಿಗಳನ್ನ ಆಯರ್ ಮಾಡಿರುತ್ತಾರೆ. मामा सब साइड
ಕಜ್ಜೀರಪ್ಪನವರು ಮಾರಪ್ಪ ಬೊಗರೆ ಮರ್ಲಿಂಗಪ್ಪ ಹಾಗೂ ಬ್ಯಾಡಗೆ ತಿಪ್ಪೇಸ್ವಾಮಿ ಅವರು ವೇದಿಕೆ ಮೇಲೆ ಬರ್ಬೇಕಂದು ವಿನಂತಿ. ಕಜ್ಜೀರಪ್ಪನವರು ಮಾರಪ್ಪ ಬೊಗರೆ ಮರ್ಲಿಂಗಪ್ಪ ಹಾಗೂ ಬ್ಯಾಡಗೆ ತಿಪ್ಪೇಸ್ವಾಮಿ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂದು ವಿನಂತಿ. ಕೃಷ್ಣನ ಪಾತ್ರ ಮಾಡಿದಂತವರಿಗೆ 500 ರೂಪಾಯಿಗಳನ್ನ ಯಾರು ಮಾಡಿರುತ್ತಾರೆ. ಒದ್ದಟ್ಟಿಯಲ್ಲಿ ಗೋಬಿ ಮಾಡೋ ಹುಡುಗ ವಿನಯ್ ಕುಮಾರ್ ಅವರು ಈ ಸಂಘಕ್ಕೆ 200 ರೂಪಾಯಿ ಹೈರ್ ಮಾಡಿರ್ತಾನೆ. ಮಗಳಾದ ಸತಿರೇಖಾ ನಿನಗೆ ಶುಭವಾಗಲಿ. ಮೇಲಕ್ಕೆ ಅಪ್ಪಯ್ಯ, ಅಮ್ಮ ಮಗಳೇ ಜನಕ, ಮಗಳೇ ಏನು ಕೇಳು. ಅದೇ ವಿಸ್ತಾರವಾಗಿ ಎನ್ನನುನೇ ನರಸಿಂಹ, ಎನ್ನನುನೇ ನರಸಿಂಹ, ಕಾರಣವೇನೋ ಪಿತನೆ, ಎನ್ನನುನೇ. ಅಹೋ ಮಗಳೇ ಸಂತೋಷದಿಂದ ಅಂತಃಪುರದಲ್ಲಿ ಹಾ ದಾಸಿಯರೊಡನೆ ಪತ್ನಿಯನ್ನ ಹಾಡುತ್ತಾ ಕುಳಿತಿರುವ ಸಮಯದಲ್ಲಿ ಹಾ ಜನಕ ಮಗಳೇ ದೂತರನ್ನು ಕಳಿಸಿ ಎನ್ನನ್ನು ಕರೆಸಿದ ಕಾರಣವಿನ ಜನಕ ಜಗವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಪ್ರೀತಿಯ ಮಗಳಾದ ಸತಿರೇಖಾ ಇತ್ತಗ ಬಾರೆ ಎಮ್ಮಯ್ಯ ಎನ್ನ ತೊಡೆ ಮೇಲೆ ಕೂಡು. ಈ ಫೋಟೋ ತೆಗೆಯಪ್ಪ. ಆಹೋ ಎನ್ನ ಮುತ್ತು ಕೈಯಾದ ಮಗಳೇ ಅಯ್ಯ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅದೇನು? ನಿಮ್ಮ ಸೋದರ ಹಟ್ಟಿಯಾದ ಸುಭದ್ರಿ ಮಗನಾದ ಅಭಿಮಾನನಿಗೆ ನಿನ್ನನ್ನು ಕೊಡುವೆನೆಂದು ನಿನ್ನೆ ದಿವಸ ಮಾತು ಕೊಟ್ಟಿರುವನು. ಆದರೆ ಆದರೆ ನಿನ್ನ ಮನಸ್ಸಿನ ಅಭಿಪ್ರಾಯ ಏನಿರುವುದು ತಿಳಿಸಮ್ಮ ನಂದಿರೆ. ತಿಳಿಸಮ್ಮ ನಿನ್ನ ಮನದ ಆಲೋಚನೆ. ಪುರತ್ವೇ ಪಲಕನ
ಕರ್ಕೊಂಬರಪ್ಪ. ಹೇಳ್ತಾರೆ. ಇದೇ ಗ್ರಾಮದ ಗೋಬಿ ಮಾರುವ ಹುಡುಗ ವಿನಯ್ ಕುಮಾರ್ ಕರಸ್ ವರ್ಷಕ್ಕೊಮ್ಮೆ ಕರ್ನಾಟಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆಸಿದರೆ ನಾವಾಗಿ ಬಂದಿರುವ ಸಾರಥಿಯಾಗಿ ಎಮ್ಮನ್ನು ಸಾರಥಿಯನ್ನು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ
ಪರಾಕ್ರಮಿಯಾದ ಶ್ರೀ ಜಗನ್ ಮಂಡಲ ಜೋಡು ಗಂಡು ಗಲಿಗಳನ್ನ ಹೆಸರು ಪಡೆದ ನಡುಪಾಂಡವರ ಬೋಧನ ಸುಕುಮಾರ ಮೂರು ಲೋಕಗಳು ಮೀರಿದ ಸೂರ್ಯನೊಂದು ಧೀರೋತ್ತಮರು ಕರವೆತ್ತಿ ಸಾರುತ್ತಿರುವ ಒಡಗಲೈ ಸಾರಥಿಯ ನಮ್ಮ ಜನಕನಾದ ಪಾಂಡುನಂದವರು ನಮ್ಮ ಜನನಿಯಾದ ಸುಭದ್ರಾ ದೇವಿಯು ಎಲ್ಲನ್ನು ಗೋಕುಲ ನಗರದಲ್ಲಿ ಬಿಟ್ಟು ಅರಣ್ಯವಾಸಕ್ಕೆ ಹೋಗಿರೋ ನಮ್ಮ ಜನನಿಯಂ ಸಂರಕ್ಷಣೆಗೈಯಲು ಸಿದ್ಧನಾಗಿ ಬರೋಣವಾಯಿತು. ಖಂಡಿಯ ಸಾರಥಿ ಮುಂದೇನು ಸಂಗತಿ ಈ ವನದ ಮಧ್ಯದಲ್ಲಿ ಸಂಚರಿಸುವ ಈ ನಾರಿಮಣಿ ಆಗಿರಬಹುದು. ಸಾರದೆ ಬ್ರಹ್ಮನು ಈ ವನಿತಾಮಣಿಯನ್ನು ಸೃಷ್ಟಿ ಮಾಡುವುದಕ್ಕೆ ಸಾರದೆ ಇಂದತ್ತ ಒಂದು ಸೋತ ಉಂಟು. ಅದು ಯಾವುದೆಂದರೆ ಚಿಕ್ಕುಂತಲಂ ಚಿನ್ನಾಚಿಕಂ ಚಿಕ್ಕದಂ ಚಿನ್ನಂ ಸಾರದೆ ಇದರ ತಾತ್ಪರ್ಯವೇನೆಂದರೆ ಏನು ಬಿಂದರಳು, ಏನು ಕಣ್ಣುಪ್ಪು, ಏನು ನಾಚಿಕೆಯು, ಏನು ತುಟಿಯು, ಏನು ಹಲ್ಲುಗಳು, ಏನು ಮುಖಗಳು ಏನು ಸ್ತ್ರೀಯೋ ಈಕೆಯನ್ನು ನೋಡಿ ಎನ್ನ ಮನಸ್ಸು ಈಕೆಯ ಕಣ್ಣುಕ್ಕೆಂಬ ಸುಪುತ್ರರಂತೆಯೂ ಮುಂಗುರಳೆಂಬ ಭ್ರಮರಗಳು ಕಮಲದ ನೇತ್ರದ ಮೇಲೆ ಕುಳಿತಂತೆ ಈಕೆಯ ಮುಂಗುರಳ ಕೂದಲುಗಳು ಸಡಬಲದಲ್ಲಿ ಸರಿಸಾಡುತ್ತಾ ಎಷ್ಟು ಜೋರಾನ ಮಾಡಲಾಗುವಂತಿದೆ. ಸಾರಥಿ ಈಕೆಯಲ್ಲಿ ಮತ್ತೊಂದು ಸಮುತ್ಕಾರವನ್ನು ನೋಡಿದೆಯಾ? ಈಕೆಯ ತುಟಿಯ ಬಣ್ಣವನ್ನು ನೋಡಿ ತೊಂಡೆಯನ್ನು ನಾಚಿಕೊಂಡು ಮೋದೆಯನ್ನು ತೋರಿಸಲಾರದೆ ಅಗಡಿಯಲ್ಲಿರುವ ಗಿಡದ ಬದಿಯಲ್ಲಿ ಅಡಗಿಕೊಂಡಿತು. ಇವಳ ಕುತ್ತಿಗೆ ಕ್ರಿಯೆಯನ್ನು ನೋಡಿ ಶಂಕು ನಾಚಿಕೊಂಡು ಎದುರಿಗೆ ನಿಲ್ಲಲಾರದೆ ಸಮುದ್ರವನ್ನು ಸೇರಿತು. ಈ ಲತ್ತಲಾಂಗಿಯ ಕುಂಭಕಚ ದಯಗಳನ್ನು ನೋಡಿ ಎಲ್ಲ ಮನಸ್ಸು ನಿರ್ಧರಿಸಲಾರದು. ಸಾರಥಿ ರತಿಯೋ ಭಾರತೀಯೋ ಇಂದ್ರನ ಸ್ಥಿತಿಯೋ ಯಾರಿಗೂ ತಿಳಿಯದು. ಅವರಾದರೆ ಅವರ ಪ್ರತಿಗಳನ್ನು ಬಿಟ್ಟು ಇಲ್ಲಿಗೆ ತಕ್ಕೆ ಬರುವರು. ಸಾರಥಿ ಇವಳ ರೂಪರೇಖೆ ನೋಡಿದರೆ ವಿಲಾಸ ಇಬ್ರಮಂಗಲಂತು ಲೋಕದಲ್ಲಿರುವ ಈ ನಾರಿಮಣಿಯ ತೆಗೆದಾರ ಇಂಥ ಸೌಂದರ್ಯದಿಂದ ಇರುವಳನ್ನು ನಾನು ಕಾಣೆಯು. ಸಾರಥಿ ಅಂಬೆಯೋ ದುರ್ವಸಿಯೋ ಮೆಂಗತೆಯೋ ಕಿಲೋಮೀಟರೆಯೋ ಅಥವಾ ರೋಹಿಣಿಯೋ ಇಂಥ ಅಪ್ಸರ ಸ್ತ್ರೀಯರು ಯಾರಿರಬಹುದು? ಸಾರಥಿ
ಏನೇ ಸುಂದರಿ ನಿನ್ನ ಕಂಡು ಆಹಾ ಇಂಥ ಅಗರಣವಾದ ಮಾತುಗಳನ್ನು ನಿನಗೆ ದಾರಿ ಕಲಿಸಿದ್ರು ಮಾವಯ್ಯ. ನನ್ನ ಪ್ರೇಮದ ಸಸಿ ನಿನ್ನ ರೂಪ ಲಾವಣ್ಯವನ್ನು ಕಂಡು ನಾನು ಬೆರಗಾಗಿ ಕ್ರಾಂತಿಪಟ್ಟು ಅಹೇ ಸಸಿರೇಗೆ ಇಂಥ ವಿನೋದವಾದ ಮಾತುಗಳನ್ನು ಸಾಕು ಮಾಡು ಸಾಕು ಮಾಡು. ಈ ಮಾತುಗಳನ್ನು ಆಡಬಾರದು ಮಾವಯ್ಯ. ಮಾತನಾಡಬಾರದು ಸುಂದರಿ. ಆಚೆಗೆ ನೀಡಿ ಮುಗಿವಿನ ನಿನಗೆ ಕೈಯ. ಹಾಗೆ ತರುಣಮಣಿ ಮಾವಯ್ಯ ಸೊಸೆ. ನೀನು ನನ್ನ ಸೋದರ ಮಾವಲ್ಲವೇ? ಹೌದು ಸೊಸೆ. ಇಷ್ಟೊಂದು ಹಠ ಮಾಡಬಾರದು ಮಾವಯ್ಯ. ಸಸಿರೇಗೆ ನಾನೊಂದು ಮಾತು ಕೇಳಿ ನಡೆಸಿಕೊಡುವೆಯಾ? ಅದು ಏನು ಸುಂದರಿ? ಮಾವಯ್ಯ ಸಸಿರೇಗೆ ಚೆನ್ನಾಗಿ ಮಾವ ಒಂದು ಕೇಳ್ತೀನಿ ಅಂತ ಕೊಡ್ತೀಯಾ? ನಿನ್ನ ಆರತಿ ಮಾಡ್ತೀನಿ, ಸೋದೆ ಕೊಡ್ತೀಯಾ? ಈಗ ಅರ್ಥವಾಯ್ತೆ. ಮಾವ ಒಂದು ಕೇಳ್ತೀನಿ ಯಾವ ಬುದ್ಧಿಗಿಳಿಯಾದೇನು ನಾನು ನಿನಗೆ? ಹಾಗೆ ಸೊಸೆ. ಮಾವ ಒಂದು ಕೇಳ್ತೀನಿ